ನಮ್ಮ ಅತ್ತೆನ, ನನ್ನ ಹೆಂಡ್ತಿನ ಹೆಂಗ್ ಬಿಡಿಸ್ಕೊಬಿಟ್ಟು ಬರೋದು? ನನಗಂತೂ ಅಷ್ಟೊಂದು ತಲೆನೇ ಇಲ್ವಲ್ಲ. ಕೇಳಿದ ತಕ್ಷಣ ಬಿಟ್ಬಿಡ್ತಾರಾ? ಇಲ್ಲ ಕಾಲಿಗೆ ಬಿದ್ಬಿಟ್ರೆ ಬಿಟ್ಬಿಡ್ತಾರಾ? ಕಾಲಿಗೆ ಬಿದ್ರೆಲ್ಲ ಬಿಡ ಮಾತೇ ಇಲ್ಲ ಬಿಡು. ಕಾಲಿಗೆ ಬಿದ್ದಿದ ತಕ್ಷಣ ಯಾಕೆ ಬಿಟ್ಬಿಡ್ತಾರೆ? ಏನಾರ ಕಾಸು ಗೀಸು ಕೊಟ್ರೆ ಬಿಡ್ತಾರಾ? ಯಾರನ್ನ ಜೈಲ್ಗೆ ಹೋಗ್ಬಿಟ್ಟು ಈಚೆ ಕಡೆಗೆ ಬಂದಿರೋರು ಇದ್ರೆ ಏನೋ ಒಂದು ವಿಚಾರ ಗೊತ್ತಾಗೋದು. ನಾನಂತೂ ಯಾವತ್ತೂ ಪೊಲೀಸ್ ಸ್ಟೇಷನ್ ಕಡೆ ಹೋಗಿಲ್ಲ. ಪೊಲೀಸ್ ಸ್ಟೇಷನ್ ಬಗ್ಗೆ ನನಗೆ ಮೊದಲೇ ಗೊತ್ತಿಲ್ಲ. ಮತ್ತೆ ಇವಾಗ ಹೆಂಗ್ ಗೊತ್ತಾಯ್ತದೆ? ನಮ್ಮ ಅತ್ತೆನ ಹೆಂಗ್ ಬಿಡಿಸ್ಕೊಂಬಿಟ್ಟು ಬರಲಿ? ಐಡಿಯಾನೇ ಸರಿ ಇಲ್ಲ. ಹ್ಮ್. ಮಾವಯ್ಯನೋ ಕೇಳಿದ್ರೆ ಕೊಡ್ತಾರಾ? ಹಾವಯ್ಯ, ಅವಳು ಬಂದವಳೆಲ್ಲ ದರಿದ್ರದವಳು. ಮನೆ ಒಳಗಡೆ ಹೋಗಕ್ಕೆ ಬಿಡ್ತಾ ಇಲ್ಲ. ಹ್ಮ್. ಬೇರೆ ಪ್ಲಾನು ಏನಾದ್ರೂ ಹುಡುಕ್ಬೇಕಲ್ಲ. ಬೆಳಗ್ಗೆಯಿಂದ ಕ್ವಾರ್ಟ್ರಿಗೆ ಎಣ್ಣೆ ಸಿಕ್ಕಿಲ್ಲ. ಒಂದು ಕ್ವಾರ್ಟ್ರ್ ಎಣ್ಣೆ ಕುಡ್ಸೋರ್ ಗೊತ್ತಿಲ್ಲ. ಇವನು ಯಾರಪ್ಪ ಬಂಗಾರಮ್ಮನ ಅಳಿಯ ಇದ್ದಂಗೆ ಅವನೇ? ಅವನೇ ಅಲ್ವೇ? ಏನು ಮಾಡ್ತಾವನೆ? ಇವನ ಹತ್ರ ಒಂದು ₹100 ಕೇಳಿದ್ರೆ ಕೊಡ್ತಾನೆ ಅಲ್ವಾ? ಕೊಡದೆ ಇನ್ನೇನು ಮಾಡ್ತಾನೆ? ಈ ಕುಡುಕ್ ರಸ್ನಂಗೆ ಕೊಡದೆ ಇನ್ನು ಯಾರು ಕೊಡ್ತಾನೆ? ಕೊಟ್ಟೇ ಕೊಡ್ತಾನೆ. ಏನಾರ ಮಾಡಿ ಇವತ್ತೊಂದು ಕ್ವಾರ್ಟ್ರ್ ದುಡ್ಡು ಹೊಂದಿಸ್ಕೊಬಿಡ್ಬೇಕು ನೋಡು. ಹ್ಮ್. ವಾ, ನಮಸ್ಕಾರ ನಮಸ್ಕಾರ. ಬುದ್ಧಿಯರ್ಗೆ ಬಂಗಾರಮ್ಮನ ಅಳಿಯವ್ರಿಗೆ. ನಮಸ್ಕಾರ ನಮಸ್ಕಾರ. ಏನೋ ಬಹಳ ಯೋಚನೆ ಮಾಡ್ತಾ ಇರಂಗೈತೆ. ಹಾ, ಅದು ಅದೇ ನಮ್ಮ ಅತ್ತೆಯವರೆಲ್ಲ ಜೈಲ್ಗೆ ಹೋಗೈತಲ್ಲ. ನಮ್ಮ ಅತ್ತೆನ ಬುಡ್ಸ್ಕೊಂಡು ಬರೋದು ಹೆಂಗೆ ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದೀನಿ. ಹೆಂಗ್ ಬುಡ್ಸ್ಕೊಬಿಟ್ಟು ಬರೋದು? ನಮ್ಮ ಅತ್ತೆನ, ನನ್ನ ಹೆಂಡ್ತಿನ ಅಂತ ಹೇಳ್ಬಿಟ್ಟು. ನಿಮ್ಗೂ ಗೊತ್ತಿಲ್ದಿರೋದೇನೈತೆ? ಇದೇ ಊರಲ್ವಾ, ನಿಮ್ಗೂ ಗೊತ್ತಿರ್ಬೇಕಲ್ವಾ? ನಮ್ಮ ಅತ್ತೆನ, ಅವಳಲ್ಲ, ಅವ್ರ ಸೊಸೆನೇ ಜೈಲ್ಗೆ ಹಾಕಿಸ್ಬಿಟ್ಲು. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಏನ್ ಮಾಡ್ಲಿ ಅಂತ. ಅಯ್ಯೋ, ಅಷ್ಟೇ ತಾನೇ. ಏನಾದ್ರೂ ಒಂದು ಪಿಲಾನ್ ಮಾಡೋಣ ಬಿಡ್ರಿ. ಪಿಲಾನ್ ಮಾಡಿ ನಿಮ್ಮ ಅತ್ತೆನ ಈಚೆ ಕಡೆ ಕರ್ಕೊಂಡ್ಬಿಟ್ಟು ಬರೋಣ. ಏನು? ಪಿಲಾನ್ ಮಾಡಿ ಈಚೆ ಕಡೆ ಕರ್ಕೊಂಡ್ಬಿಟ್ಟು ಬರ್ಬೋದಾ? ಹೆಂಗೆ? ನನಗೆ ಒಂದು ಕ್ವಾರ್ಟ್ರ್ ಹಾಕ್ಲಿಲ್ಲ ಅಂದ್ರೆ ತಲೆನೇ ಓಡಲ್ಲ ನನಗೆ. ಒಂದು ಕ್ವಾರ್ಟ್ರ್ ಹಾಕಿದ್ರೇನೆ ನನ್ನ ತಲೆ ಓಡೋದು. ಇಲ್ಲಾಂದ್ರೆ ನನ್ನ ತಲೆನೇ ಓಡಲ್ಲ ಅಂತದೆ. ಏನ್ ಮಾಡೋದು? ಅದಕ್ಕೇನೆ ಒಂದು ಕ್ವಾರ್ಟ್ರ್ ಕೊಡಿಸ್ಬಿಟ್ರೆ ತಲೆನ ಹಂಗೇನೆ ಎಕ್ಸ್‌ಪ್ರೆಸ್ ಟ್ರೈನ್ ಓಡಿಸ್ದಂಗೆ ಓಡಿಸ್ಬಿಡ್ತೀನಿ. ಅಷ್ಟೇ ತಾನೇ. ಸರಿ ಸರಿ, ಬರ್ರಿ ಬರ್ರಿ. ನೀವೇನೇ ಹೇಳಿ, ಎಣ್ಣೆ ಇಲ್ದೆ ನಮ್ಗೆ ತಲೆ ಓಡದ್ದೇ ಇಲ್ಲ. ನಿಮ್ಗೆ? ನನಗೂ ಅಷ್ಟೇ. ತಲೆಯೆಲ್ಲ ಏನು ಓಡಲ್ಲ ನನಗೆ ಎಣ್ಣೆ ಇಲ್ಲ ಅಂದ್ರೆ. ಆದ್ರೆ ಏನ್ ಮಾಡ್ತೀರಾ? ಆವಾಗ ಆವಾಗ ಒಂದೊಂದು ಕಿತ ಬಿಡ್ಬೇಕಾಯ್ತದೆ. ಎಣ್ಣೆ ಇಲ್ದಿದ್ದಂಗೆ ಬಿಡ್ಬೇಕಾಯ್ತದೆ. ಅದಕ್ಕೆ ಸುಮ್ಮನೆ ಅಭ್ಯಾಸ ಮಾಡ್ಕೊಂಡಿವ್ನಿ. ಒಂದೊಂದು ಕಿತ ಕಾಸಿರಕ್ಕಿಲ್ಲ, ಏನಿರಕ್ಕಿಲ್ಲ. ಈಗ ನಮ್ಮ ಅತ್ತೆನ ಬುಡ್ಸ್ಕೊಂಬಿಟ್ಟು ಬರ್ಬೇಕಲ್ಲ, ತಲೆ ಕೆಟ್ಟೋಗ್ಬಿಟ್ಟೈತಿ. ಈಗ ನಾನೇ ಇರೋನ್ ಮನೆಗೆ ನಮ್ಮ ಅತ್ತೆನ ಬುಡ್ಸ್ಕೊಂಬಿಟ್ಟು ಬರಕ್ಕೆ ಅಂತ. ನಮ್ಮ ಹೆಂಡ್ತಿ, ನಮ್ಮ ಅತ್ತೆ ಹಂಗೇನೇನೆ. ನಂಗೆ ಏನಾಗಬೇಕು? ಹೆಂಡ್ತಿಯರ ಅಣ್ಣ, ಅಣ್ಣ ಏನೋ ಆಗಬೇಕು. ಎಲ್ಲರೂ ಜೈಲಾಗ್ಯವ್ರೆ. ಈಗ ಈಚೆ ಕಡೆ ಇರೋನು ನಾನು ಒಬ್ಬನೇನೆ. ನನ್ನ ಮೇಲೆ ನಂಬಿಕೆ ಇಟ್ಟವ್ರಿ ನಮ್ಮ ಅತ್ತೆರು. ಈಗ ನಾನು ಬಿಡಿಸ್ಕೊಂಬಿಟ್ಟು ಬರಬೇಕು. ಹೆಂಗನ ಮಾಡಿ ನನಗೆ ಬಿಡಿಸ್ಕೊಂಬಿಟ್ಟು ಬರೋಕ್ಕೆ ಒಂದು ದೊಡ್ಡ ಪ್ಲಾನ್ ಹೇಳಿ. ಅಯ್ಯೋ, ನಿನಗೆ ಏನಾರು ತಲೆ ಗಿಲೆ ಕೆಟ್ಬಿಟ್ಟೈತೆ ನಿಂಗೆ? ಈ ಚಿಕ್ಕ ವಿಚಾರಕ್ಕೆ ತಲೆ ಕೆಡ್ಸ್ಕೊಂಡು ಕೂತಿದ್ಯಾ? ಆ ಜೈಲ್ ಫೈಲ್ಗಳೆಲ್ಲ ಎಷ್ಟು ಸಲ ಹೋಗಿಲ್ಲ, ವಾಪಸ್ ಬಂದಿಲ್ಲ, ಹೋಗಿಲ್ಲ, ವಾಪಸ್ ಬಂದಿಲ್ಲ. ಏನು ಒಂದು ಕಿತನ, ಎರಡು ಕಿತನ, ಬೇಜಾನ್ ಕಿತ ಹೋಗ್ಬಿಟ್ಟು ನಾನು ವಾಪಸ್ ಬಂದ್ಬಿಟ್ಟಿದ್ದೀನಿ. ಏನು? ನಿಜ ಹೇಳ್ತಾ ಇದ್ದೀರಾ? ಪೊಲೀಸ್ ಸ್ಟೇಷನ್‌ಗೆ ಹೋಗ್ಬಿಟ್ಟು ಈಚೆ ಕಡೆಗೂ ಬಂದಿದ್ದೀರಾ? ನಿಮ್ಮಂತವ್ರಿಗೋಸ್ಕರನೇ ಕಾಯ್ತಾ ಇದ್ದೆ ನಾನು. ನಮ್ಮ ಕಡೆ ಯಾರು ಜೈಲ್ಗೆ ಹೋಗಿ ಬಂದಿರೋರ್ನ ಯಾರನ್ನ ನೋಡೇ ಇಲ್ವಾ? ಯಾರನ್ನ ಒಬ್ರು ಸಿಕ್ಬಿಟ್ರೆ ಹೆಂಗ್ ವಾಪಸ್ ಬಂದ್ರಿ ಅಂತ ಕೇಳೋಣ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೆ. ಸದ್ಯಕ್ಕೆ ನೀವೇ ಹೇಳಿದ್ರಲ್ಲ ಹೆಂಗೆ ಅಂತ ಹೇಳ್ಬಿಟ್ಟು ಈಗ ಹೇಳಿ. ಹೆಂಗ್ ವಾಪಸ್ ಬಂದ್ರಿ ಅಂತ ಹೇಳ್ಬಿಟ್ಟು. ನಾನೂನು ನಮ್ಮ ಅತ್ತೆನ ಹಂಗೆ ನಮ್ಮ ಇವ್ರನ್ನೆಲ್ಲ ಹಂಗೆ ಕರ್ಕೊಂಡ್ಬಿಟ್ಟು ಬರ್ತೀನಿ. ಅಯ್ಯೋ! ಅದೊಂದು ದೊಡ್ಡ ಮ್ಯಾಟ್ರೇ ಅಲ್ಲ ಈಚೆ ಕಡೆಗೆ ಬರೋದು. ನೋಡಿ, ಎಣ್ಣೆ ಒಳಗಡೆಗೆ ಹೋದ್ರೆ ಹಂಗೆ ಪದಗಳು ಈಚೆ ಕಡೆಗೆ ಬಂದ್ಬಿಡ್ತವೆ. ನೋಡಿ, ದಡ್ಡವ್ರು ಕರ್ಕೊಂಡೋಗಿ ಜೈಲಿಗೆ ಹೋದ್ರು. ನಾನೇನು ಮಾಡಿದೆ? ಏನು, ಯಾಕೆ ಕರ್ಕೊಂಬಿಟ್ಟು ಬಂದೆ ನನ್ನ? ಸಾಕ್ಷಿ ತೋರಿಸು, FIR ತೋರಿಸು, ಅವನ ಅಜ್ಜಿನ ಬಡಿಯ ಕೋರ್ಟಿಂದ ಆರ್ಡರ್ ತಗೊಂಬಿಟ್ಟು ಬಂದಿದ್ಯಾ, ಕೇಸ್ ತೋರಿಸು ಅಂತ ಅವಾಜ್ ಹಾಕುದ್ನಾ? ಅವನ ಅಜ್ಜಿನ ಬಡಿಯ, ಹೋಗ್ ಹೋಗ್ ಹೋಗ್, ಇವ್ನು ಭಾಳ ತಿಳ್ಕೊಬಿಟ್ಟವನೇ, ಇವ್ನು ಭಾಳ ತಿಳುವಳಿಕೆ ಇರೋನು ಅಂತ ಹೇಳ್ಬಿಟ್ಟು ಹಂಗೆ ನಾನು ವಾಪಸ್ ಕಳಿಸ್ಬಿಟ್ರು. ಏನು? ನೀನು ಹೇಳ್ತಿರೋದು ನಿಜನಾ? ಹೌದಾ? ವಾಪಸ್ ಕಳಿಸ್ಬಿಟ್ರಾ? ಊರ್ಲ ಬಗರ ಮಲಳಿಯ ವಾಪಸ್ ಕಳಿಸ್ಬಿಡ್ತಾರೆ. ನಮ್ಮನ್ನ ಯಾಕೆ ಇರಿಸ್ಕೊತಾರೆ? ಕಾನೂನು ಪ್ರಕಾರ ನಡ್ಕೊತಾ ಇದ್ದೀನಿ ನಾನು. ಅದ್ ಹೆಂಗೆ ನೀವು ನನ್ ಕರ್ಕೊಂಡ್ ಬಂದ್ ಜೈಲ್ಗೆ ಹಾಕಿದಿರ ಹೇಳಿ? ಅದಕ್ಕೆ ಪಿನ್ ಟು ಪಿನ್ ಇನ್ಫಾರ್ಮೇಶನ್ ಬೇಕು. ಅದ್ಯಾವ ಧೈರ್ಯದ ಮೇಲೆ ನನ್ನ ಪೊಲೀಸ್ ಸ್ಟೇಷನ್ಗೆ ಹಾಕಿದಿರ? ನಂಗೆ ತೋರಿಸಿ, ನಂಗೆ FIR ತೋರಿಸಿ. ಅದ್ರ ಜೊತೆಗೆ ನನಗೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರು ಯಾರನ್ನ ಕರ್ಕೊಬಂದು ನನ್ನ ಮುಂದೆ ನಿಲ್ಲಿಸಿ. ಅಷ್ಟೇ. ಅಷ್ಟು ಹೇಳಿದ ತಕ್ಷಣ ಪೊಲೀಸ ಯಪ್ಪ ಗಡ್ಡ 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 ನಡುಗೋಗ್ಬಿಟ್ಟ. ಆ, ಏನಪ್ಪ ಇವನು ಇಷ್ಟೊಂದೆಲ್ಲ ತಿಳುವಳಿಕೆ ಅವನಿ, ಕಾನೂನೆಲ್ಲ ಓದ್ಬಿಟ್ಟವನಿ, ಲಾಯರ್, ದೊಡ್ಡ ಲಾಯರು ಅಂತ ಅನ್ಕೊಂಡು ನಾನೇ ಬಿಟ್ಬಿಟ್ಟು ಹಂಗೆ ನಮಸ್ಕಾರ ಮಾಡಿ ಅವ್ರ ಕಾಲಗೆ ಬದುಕು ಡ್ರಾಪ್ ಮಾಡಿಸಿದ್ರು ಗೊತ್ತಾ ನಿಂಗೆ? ಏನಣ್ಣ? ನಿಜ ಹೇಳ್ತಾ ಇದೀನಣ್ಣ.
ಅಯ್ಯೋ ನಿನ್ ಮೊದ್ಲೇ ಸಿಕ್ಕಿದ್ರೆ ಇಷ್ಟೊತ್ತಿಗೆ ನಮ್ಮ ಅತ್ತೆನೂರುವೆ ಹಂಗೆ ನಮ್ಮ ಹೆಂಡ್ತಿನೂ ಮನ್ಗನ ಕರ್ಕೊಬಿಟ್ಬಿಡ್ತಾ ಇದ್ದ. ಅಯ್ಯೋ ನಾನ್ ಮತ್ತೆ ನಮ್ಮ ಅತ್ತೆನ್ ಬಿಟ್ಬಿಡ್ತೀನ. ನಾನ್ ಹೆಂಗ್ ಬಿಡ್ಸ್ಕೊಬರೋದು ಅಂತ ಅವಾಜ್ ಹಾಕಣ ಅಂತ ಅನ್ಕೋತಾ ಇದ್ದೆ. ನೀವ್ ಒಳ್ಳೆ ಟೈಮಿಗೆ ಸಿಕ್ಬಿಟ್ರಿ ಕಣ. ಈಗ ನೋಡ್ತಾ ಇರು, ಈ ಕ್ವಾಟ್ರ್ ಹಾಕೊಂಡು ಹೋಗಿ ನಮ್ಮ ಅತ್ತೆನ್ ಬಿಡಿಸ್ಕೊಂಬಿಟ್ಟು ಬರ್ತೀನಿ. ನಮ್ಮ ಅತ್ತೆ ಊರ್ ಮುಂದೆ ನಂಗೆ ಸನ್ಮಾನನೇ ಮಾಡ್ಬಿಡ್ತದ ನಮ್ಮ ಅತ್ತೆ. ಅಯ್ಯೋ ಅಳಿಯ ಅಳಿಯ ನೀನ್ ನನ್ ಬಿಡಿಸ್ಕೊಬಿಟ್ಟು ಬಂದ್ಬಿಟ್ಟಲ್ಲ ಅಳಿಯ ಅಂತ ಹೇಳಿ ಆಸ್ತಿ ಎಲ್ಲ ಪೇಪರ್ ಮೇಲೆ ಆಟೋಗ್ರಾಫ್ ಹಾಕ್ದಂಗೆ ಹಾಕ್ಬಿಟ್ಟು ಕೊಟ್ಬಿಡ್ತದೆ. ಏನು ಹೇಳು, ನಿನ್ನಂತ ಫ್ರೆಂಡ್ ನನಗೆ ಸಿಕ್ಕಿರೋದು ಪುಣ್ಯನೇ ಸರಿ. ನೀನು ಹೇಳ್ದಂಗೆ ಮಾಡ್ತೀನಿ, ಪೊಲೀಸ್ ಸ್ಟೇಷನ್ನಾಗ ಹೋಗಿ ಪಿನ್ ಟು ಪಿನ್ ಲಾಯರ್ ಪಾಯಿಂಟ್ ಹಾಕ್ತೀನಿ. ಲಾಯರ್ ಪಾಯಿಂಟ್ ಹಾಕಿದ್ರೆ ಹಂಗೆ ಬಿಟ್ಟು ಕಳಿಸ್ಬಿಡ್ತಾರೆ. ಅದಪ್ಪ ಮಾತು ಅಂತ ಹೇಳಿದ್ರೆ ಆ ಕೆಲಸ ಮಾಡಲ್ಲ ಇರೋ. ಆಮ್ಯಾಕಿಂದ ನೋಡು, ಈ ಕುಡುಕ್ ಕೃಷ್ಣನ ಬೆಲೆ ಏನು, ಈ ಕುಡುಕ್ ಕೃಷ್ಣ ಹೆಂಗೆ ಅಂತ ಎಲ್ಲ ಗೊತ್ತಾಯ್ತದೆ ನೋಡು. ಆ ಬಗ್ಗರಾಮನ್ ಬಿಡಿಸ್ಕೊಂಬಿಟ್ಟು ಬರೋಕ್ಕೆ ದೊಡ್ಡ ವಿಷಯನೇ ಅಲ್ಲ. ಬೇಕಾದ್ರೆ ನೀನು ನನಗೊಂದು ಕ್ವಾರ್ಟರ್ ಕೊಡಿಸಿದ್ಯಲ್ಲ, ಅದ್ರ ಋಣ ತೀರ್ಸಕ್ಕ ನಿನ್ನ ಜೊತೆ ನಾನು ಬರ್ತೀನಿ. ನಾನು ಹಿಂದೆಗಡೆ ನಿಂತ್ಕೊಂಡು ಲಾಯರ್ ಪಾಯಿಂಟ್ ಹಾಕ್ಕೊಡ್ತೀನಿ. ನೀನು ಲಾಯರ್ ಪಾಯಿಂಟ್ ನೀನು ಹೇಳ್ಬೇಕು. ನೀನು ಇದು ಒಪ್ಕೊಳಂಗಿದ್ರೆ ನೋಡಪ್ಪ, ನೀನು ಕ್ವಾರ್ಟರ್ ಕೊಡಿಸಿರೋದಕ್ಕೆ ಸಹಾಯ ಮಾಡ್ತೀನಿ. ಆಮೇಕಿಂದ ಕ್ವಾರ್ಟರ್ ಆದ್ಮೇಲೆ ಹೋಗಿ ಬಂದ್ಮೇಲೆ ನನಗೆ 2 ಬಾಟ್ಲ್ ಕೊಡಿಸಿದ್ರೆ ಪಕ್ಕ ನೀನು ಹೇಳ್ದಂಗೆ ಕೇಳ್ತೀನಿ. ಏನಂತೀಯ? ನಾನೇ ನಮ್ಮೂರು ದೊಡ್ಡ ಲಾಯರ್. ಹಣ 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 ದೇವ್ರು ಥರ ಸಿಕ್ಬಿಟ್ಟೆ ಕಣ ನೀನು ಅಂತಿದ್ರೆ. ಅಣ್ಣ ಇರೋಣ, ಈ ಬಾಟ್ಲು ಫುಲ್ಲು ಖಾಲಿ ಮಾಡ್ಬಿಡ್ತೀನಿ ನಾನು ಇವಾಗ. ಖಾಲಿ ಮಾಡ್ಬಿಟ್ಟು ನೋಡಿ ಅಣ್ಣ, ಸ್ಟೇಷನ್ ಹೋದ್ರೆ ಪೊಲೀಸ್ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೂ ಗತ್ತು, ಧೈರ್ಯ, ಗಾಂಭೀರ್ಯ, ಆಮೇಲೆ ಲಾಯರಿ ಪಾಯಿಂಟ್ ಎಲ್ಲ ಕಣ್ಣು ಮುಂದೆನೇ ಬಂದು ಹೋಯ್ತವೆ ಕಣ. ನೀನು ಹೇಳ್ದಾಗೆ ಆಯ್ತು ಕಣ, ಬಂದು ಸಹಾಯ ಮಾಡು. ನಮ್ಮ ಅತ್ತೆ ಬಂದ್ಲು ಅಂದರೆ ವಾಪಸ್ ಇಲ್ಲಿಗೆ ನಿನ್ನಗಂತೂ ನಾನು 5 ಅಲ್ದಿದ್ರು 10 ಬಾಟ್ಲು ಎಣ್ಣೆ ಕೊಡಿಸ್ತೀನಿ ಕಣ. ಡೋಂಟ್ ವರಿ. ನಮ್ಮ ಅತ್ತೆ ನನ್ನ ಫೇಮಸ್, ನನ್ನ ಅಳಿಯ ಫೇಮಸ್ ಅಂತ ಅನ್ಕೋಬೇಕು. ಗ್ರೇಟ್ ಆಗ್ಬಿಡ್ಬೇಕು ನಮ್ಮ ಅತ್ತೆ ಮುಂದೆ ನಾನು. ಆಯ್ತೀಯ ಬುಡಾಡ, ನೀನಾಗದೆ ನಾನಾಗಕ್ಕಾಯ್ತದ? ಎದ್ದೋಳಣ ಮ್ಯಾಕೆ ಎದ್ದೋಳ. ಬಗಾರಮ್ಮ 10 ನಿಮಿಷಕ್ಕೆ ಮನೆಗಿತ್ತಾಳೆ. ಡೀಲು 10 ಬಾಟ್ಲು ಡೀಲು, ಸರಿನಾ? ಹೇಳದ್ ನಾನು, ಪಾಯಿಂಟ್ ಹಾಕೋದು ನೀನು. ಪಾಯಿಂಟ್ ಲಾಯರಿ ಪಾಯಿಂಟ್ ಲೆಕ್ಕ ಕರೆಕ್ಟಾಗಿ ಹಾಕ್ಬೇಕು ಪೊಲೀಸವ್ರ ಮುಂದೆ. ಆಮೇಲೆ ಏನು ಗೊತ್ತಾಗಲ್ಲ ಅಂತ ನಿಂತ್ಕೋಬಾರ್ದು, ಅವ್ರ ಮುಂದೆ ಗೊತ್ತಾಗಿ ಮಾತಾಡಬೇಕು. ವಾ ಗೊತ್ತಾಗಿ ಮಾತಾಡ್ತೀನಿ ಕನ್ನಡ. ಏನು ಅನ್ಕೊಬಿಟ್ಟವ್ರೆ ನನ್ನ. ಗೊತ್ತು ಅಂದ್ರೆ ನಾನೇ. ನನಗೇನು, ನಮ್ಮ ಅತ್ತೆಗೆ ಮಾತು ಕೊಟ್ಟು ಬಂದಿದ್ದೀನಿ. ನಮ್ಮ ಅತ್ತೆಗೆ ಹೇಳ್ಬಿಟ್ಟಿದ್ದೀನಿ ನಾನು ಬುಡಿಸ್ಕೊಂಡ್ಲೇ ಬೇಕು ನಮ್ಮ ಅತ್ತೆನ ಅಷ್ಟೇ. ನಡಿಯಡ, ನೀನು ಹೇಳ್ದೆ ಮಾಡ್ತೀನಿ. ಎದ್ದೋಳಣ, ಬ್ಯಾಕೆ ನಿಧಾನಕ್ಕೆ ಎದ್ದೋಳಣ. ನಾಳೆಗೆ ನೋಡೋಣ, ನಿಂಗೆ ದೊಡ್ಡ ಪಾರ್ಟಿ ನಾನು ನಮ್ಮ ಅತ್ತೆ ಕಡೆಯಿಂದ ಕಣೋಣ. ನಡಿಲ್ಲ, ಲಾಯರ್ ಪಾಯಿಂಟ್ ಹಾಕ್ಕೊಡ್ತೀನಿ ನಡಿಲ್ಲ. ಆಮೇಕಿಂದ ನಿಮ್ಮ ಅತ್ತೆ ನಿನಗೆ ಬಂಗಾರಿ ಹಳ್ಳಿ ಅಂತ ಪಟ್ಟ ಕೊಟ್ಟಾಗ ನಾನೇ ನಿನ್ನ ರೈಟ್ ಹ್ಯಾಂಡ್ ಆಯ್ತೀನಿ. ಅದೇ ನಿನ್ಗೆ ರೈಟ್ ಹ್ಯಾಂಡ್. ಅಣ್ಣ ಲೆಫ್ಟು ರೈಟು ಎಲ್ಲ ನೀನೇ ಆಗೋಣ. ಯಾರು ಕೇಳಿದ್ರು? ಈಗ ಸದ್ಯಕ್ಕೆ ಬಾಣ, ಹೋಗೋದು ಬಾಣ, ಸರಿಯಾಗಿ ಮಾಡೋಣ ಬಾಣ. ಹಂಗೆ ನಾವು ಅತ್ತೇನು ಬಿಡಿಸ್ಕೊಬರೋಣ. ಎದೋಳಣ ಆಡ. ಎಲ್ಲ ಗರ್ರ ತಿರುಗ್ತಾ ಇತ್ತು ಕಣ್ಣು ನನಗೆ. ಯಪ್ಪ ಉಫ್. ಬಾಣ ಹುಷಾರಾಗಿ ಹೋಗೋಣ ಬಾಣ. ಬಾರ್ಲ, ಎದ್ರಕಬೇಡ, ಬಾರ್ಲ, ತಿರುಗ್ಲಿ ತಿರುಗ್ಕೊಂಡಿರ್ಲಿ ಬಾರ್ಲ.